ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಸಿಗಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಗೋಚಾರದಲ್ಲಿ ಗ್ರಹಗಳು ಯಾವ ಫಲವನ್ನೇ ನೀಡಿದರೂ ಮುಖ್ಯವಾಗಿ ಯಾವ ವಿಷಯಗಳನ್ನು ನೀವು ಅರ್ಥೈಸಿಕೊಂಡು ನಿಮ್ಮ ಆಲೋಚನೆಗಳು, ಗುರಿ ರಚನೆಗಳು ಮತ್ತು ಸಾಧನೆಗೆ ನೀವು ತಯಾರಾಗಬೇಕು ಅನ್ನುವುದಕ್ಕೆ ಕ್ಲಾರಿಟಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಏಕೆಂದರೆ ಗೋಚಾರದಲ್ಲಿ ಗ್ರಹಗಳು ಶುಭ ನೀಡ್ತಾ ಇದ್ರೂ ಕೆಲವರಿಗೆ ಶುಭ ಫಲಗಳು ದೊರೀತಾ ಇರೋದಿಲ್ಲ, ಒಳ್ಳೆ ಕಾರ್ಯಗಳು ಆಗ್ತಾ ಇರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ದಶಾಕಾಲ ಭುಕ್ತಿ ಕಾಲವೇ ಆಗಿರುತ್ತೆ. ಅಂದರೆ ಪ್ರತಿ ಒಬ್ಬರಿಗೂ ಅವರವರ ಜನ್ಮ ಜಾತಕದಲ್ಲಿ ಗ್ರಹಗಳ ಒಂದು ಸ್ಥಿತಿ ಹೇಗಿರುತ್ತೆ ಅದರಂತೆ ಫಲಗಳು ಸಿಗುತ್ತೆ. ಪ್ರತಿ ಮನುಷ್ಯನು ಜನ್ಮಿಸುವಾಗ ನಿಮ್ಮ ಒಂದು ಸೋಲ್ಗೆ ಒಂದು ಹಿಸ್ಟ್ರಿ ಇರುತ್ತೆ. ಅಂದರೆ ಆ ಸೋಲ್ ಜನನ ಆಗಬೇಕಾದ್ರೆ ದೇಹವನ್ನ ಧರಿಸುವಾಗ ಯಾವ ಕಾರ್ಯ ಕಾರಣಗಳಿಗಾಗಿ ಧರಿಸುತ್ತೆ ಅದುವೇ ನೀವು ಆಗ್ತೀರಾ, ಅದನ್ನೇ ನೀವು ಮಾಡ್ತೀರಾ ಅನ್ನೋದನ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಅಂದರೆ ಎಲ್ಲರಿಗೂ ಒಂದೇ ಫಲಗಳು ಸಿಗೋದಿಲ್ಲ. ಜಗತ್ತಿನಲ್ಲಿ ನಾನಾ ವ್ಯಕ್ತಿಗಳು ಕನ್ಯಾ ರಾಶಿಯವರು ಇದ್ದಾರೆ. ಅವರ ಗುರಿ ಆಲೋಚನೆಗಳು, ಅವರ ಬರ್ತ್ ಯಾಕಾಗಿದೆ, ಅದರ ಕಾರಣಗಳು ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಲಗಳು ಸಿಗುತ್ತೆ. ಒಬ್ಬೊಬ್ಬರ ವಯಸ್ಸು, ದಶಾಭುಕ್ತಿಗಳು, ಕುಟುಂಬ ಇವೆಲ್ಲವೂ ಬೇರೆ ಬೇರೆ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಕೆಲವರಿಗೆ ಶುಭ ಆಗ್ಬೋದು, ಕೆಲವರಿಗೆ ಶುಭ ಆಗದೇ ಇರ್ಬೋದು. ಗೋಚಾರದಲ್ಲಿ ಗ್ರಹಗಳು ಶುಭವನ್ನ ನೀಡ್ತಾರೆ ಅಂತ ಎಲ್ಲ ಜ್ಯೋತಿಷಿಗಳು ತಿಳಿಸ್ತಾರೆ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ನೀವೇ ನಿಮ್ಮ ಸುತ್ತಮುತ್ತಲು ಇರುವಂತಹ ಕನ್ಯಾ ರಾಶಿಯವರನ್ನ ನೀವು ಪರಿಶೀಲಿಸ್ಕೊಳ್ಳಿ. ಎಲ್ಲರಿಗೂ ಒಂದೇ ಥರ ಆಗ್ತಾ ಇದೆಯಾ, ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆಯಾ, ಇವುಗಳ ಪರಿಶೀಲನೆಯನ್ನು ನೀವು ಮಾಡಬೇಕಾಗತ್ತೆ. ಆಗ ನಿಮ್ಗೆ ಇದರ ಒಂದು ರಿಯಾಲಿಟಿ ತಿಳಿಯುತ್ತೆ. ಗೋಚಾರದ ಗ್ರಹಗಳು ಬಹಳ ಕಡಿಮೆ ಪರ್ಸೆಂಟೇಜ್ ಫಲವನ್ನು ನೀಡ್ತಾರೆ. ಅತಿ ಹೆಚ್ಚಿನ ಒಂದು ಪ್ರಭಾವವನ್ನು ಮಾಡುವಂಥದ್ದು ನಿಮ್ಮ ಜನ್ಮ ಜಾತಕವೇ ಮತ್ತು ಆ ಏನು ನಡೀತಾ ಇರುತ್ತೆ ಆ ಗ್ರಹದ ದಶಾಭುಕ್ತಿ ಕಾಲವೇ ಆಗಿರುತ್ತೆ. ಈಗ ನಡೆಯುವಂತಹ ಭುಕ್ತಿ ಕಾಲ ನಿಮಗೆ ಬುಧ ಭುಕ್ತಿ ನಡಿಬಹುದು, ಗುರು ಭುಕ್ತಿ ನಡಿಬಹುದು, ಶುಕ್ರ ಭುಕ್ತಿ ನಡಿಬಹುದು, ಅಥವಾ ಕೇತು ಶನಿ ಭುಕ್ತಿ ರಾಹು ಕೇತುಗಳದು ನಡಿಬಹುದು. ಏನಾಗುತ್ತೆ, ಎಲ್ಲರಿಗೂ ಒಂದೇ ಥರದ ಫಲ ಸಿಗೋದಿಲ್ಲ. ಶುಭ ಭುಕ್ತಿ ಕಾಲವಾಗಿದ್ದರೂ ಅಶುಭ ಫಲವನ್ನ ಕೆಲವರು ಪಡೆದುಕೊಳ್ತಾರೆ. ಶುಭ ಅಂದ್ರೆ ಶುಭ ಸ್ಥಾನಾಧಿಪತಿಯಾಗಿ ಆ ಗ್ರಹ ಅಶುಭ ಸ್ಥಾನದಲ್ಲಿದ್ದಾಗ, ಅಶುಭ ಗ್ರಹಗಳ ಕಂಜಕ್ಷನ್ ಅಲ್ಲಿ ಇದ್ದಾಗ, ಅಂದ್ರೆ ಗುರುಬಲ ಶನಿಬಲ ಗೋಚಾರದಲ್ಲಿ ಇದ್ದರೂ ಬಹಳ ಮಾರಕವಾದಂತಹ ಫಲವನ್ನ, ಸಂಕಟವನ್ನ ಎದುರಿಸುವಂತಹ ಫಲವನ್ನ ಗ್ರಹಗಳು ನೀಡುತ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಜನ್ಮ ಜಾತಕದಲ್ಲಿ ನಡೆಯುವಂತಹ ದಶಾಭುಕ್ತಿ ಆಗಿರುತ್ತೆ. ಗುರುಬಲ ಇದ್ರೂ ಡೆತ್ ಆಗೋದು, ಆಕ್ಸಿಡೆಂಟ್ ಆಗೋದು ಇವುಗಳನ್ನೆಲ್ಲ ನೀವು ನೋಡ್ಬೋದು. ಇದಕ್ಕೆ ಕಾರಣ ಅವರ ದಶಾಭುಕ್ತಿ ಕಾಲವೂ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಸಾಧನೆಗೆ, ಆಲೋಚನೆಗಳಿಗೆ ಸರಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಹೊರಗಿನ ಪ್ರಸ್ತುತ ಕಾಲದಲ್ಲಿ ನಡೆಯುವಂತಹ ಪರಿಸ್ಥಿತಿಯಲ್ಲಿ ದ್ವಂದ್ವತೆ ಮತ್ತು ಕಾಂಪಿಟೇಟಿವ್ ಹೆಚ್ಚು ಇದೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಸರಿಯಾದಂತಹ ರೂಟಲ್ಲಿ ಆಗಬೇಕು, ವಿಫಲ ಆಗಬಾರದು. ಏನು ಪ್ಲಾನ್ ಮಾಡ್ತೀರಾ, ಏನು ನಿಮ್ಮ ಆಸೆ ಇದೆ
ಅವುಗಳು ಈಡೇರಿಸಿಕೊಳ್ಳುವಂತೆ ಇರಬೇಕು. ಅದಕ್ಕಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜನ್ಮ ಜಾತಕವನ್ನು ಉತ್ತಮ ಜ್ಯೋತಿಷ್ಯ ಬಳಿ ಪರಿಶೀಲಿಸಿಕೊಳ್ಳಿ. ಅವುಗಳಿಂದ ಸರಿಯಾದ ವಿಷಯಗಳನ್ನು ತಿಳಿದು ಸರಿಯಾದ ಆರಂಭವನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರ ಗೋಚಾರದಲ್ಲಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳ ಪ್ರಕಾರವಾಗಿ ವರ್ಷ ಭವಿಷ್ಯದಲ್ಲಿ ಫಲಗಳನ್ನು ತಿಳಿಸಲಾಗುತ್ತೆ. ಅದರಂತೆ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಕುಂಭ ರಾಶಿಯಲ್ಲಿ ರಾಹು ಗ್ರಹ, ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ. ಈ ಗ್ರಹಗಳು ಈ ವರ್ಷದಲ್ಲಿ ಈ ರಾಶಿಗಳಲ್ಲಿ ಸಂಚಾರ ಆಗ್ತಾ ಇದ್ದು, ಶನಿ ಮತ್ತು ರಾಹು ಕೇತುಗಳು ಬದಲಾವಣೆ ಆಗೋದಿಲ್ಲ. ರಾಹು ಕೇತು ವರ್ಷದ ಕೊನೆಯಲ್ಲಿ ಬದಲಾಗ್ತಾರೆ. 5 ತಿಂಗಳ ನಂತರದಲ್ಲಿ ಗುರುಗ್ರಹ ಕಟಕ ರಾಶಿ ಅಂದರೆ ನಿಮ್ಮ ಲಾಭ 11ನೇ ಸ್ಥಾನವನ್ನ ಉಚ್ಚ ಸ್ಥಾನವನ್ನ ಪ್ರವೇಶಿಸ್ತಾರೆ. ಈ ಗ್ರಹಗಳು ಯಾವ ರೀತಿ ಫಲವನ್ನ ನಿಮಗೆ ಗೋಚಾರದಲ್ಲಿ ನೀಡ್ತಾರೆ ಅಂದರೆ ನೋಡಿ, ಗುರುಬಲ ಶನಿ ಬಲ ಈ ಬಲಗಳನ್ನು ತಿಳಿದುಕೊಂಡು ನಿಮ್ಮ ಜನ್ಮಜಾತಕದಲ್ಲಿ ಇರುವಂಥ ದಶಾಭುಕ್ತಿಗಳನ್ನು ತಿಳಿದುಕೊಂಡು ಇವುಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ದಶಮದಲ್ಲಿ ಈಗ ಸದ್ಯಕ್ಕೆ ಗುರು ಸಂಚಾರ ಆಗ್ತಾ ಇರೋದ್ರಿಂದ, ದಶಮ ಅಂದರೆ ಕರ್ಮಸ್ಥಾನ, ಉತ್ತಮ ಕಾರ್ಯಗಳನ್ನು ಮಾಡುವಂತಹ ಯೋಗ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಂದರೆ ಸಿನ್ಸಾರಿಟಿ ಪ್ರಾಮಾಣಿಕತನದಿಂದ ನಿಮ್ಮ ಕೆಲಸದಲ್ಲಿ ಒಂದು ಸತ್ಯ ಮಾರ್ಗದಲ್ಲಿ ಮಾಡ್ತೀರಾ. ಅದರಿಂದ ಗೌರವ ಪ್ರಶಂಸೆಗೆ ಒಳಗಾಗ್ತೀರಾ. ಚತುರ್ಥಾಧಿಪತಿ ಗುರು ನಿಮಗೆ ದಶಮದಲ್ಲಿ ಸಂಚರಿಸುವುದರಿಂದ ರಿಯಲ್ ಎಸ್ಟೇಟ್ ಮಾಡುವವರಿಗೆ, ವ್ಯವಸಾಯ ಭೂಮಿ ಇಂಥ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಗುರು ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಆ ಸ್ಥಾನವನ್ನ ಕೇತು ಗ್ರಹ ಮತ್ತು ಶನಿ ಗ್ರಹವು ವೀಕ್ಷಿಸೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ, ಅಡೆತಡೆಗಳಿದ್ದೇ ಇರುತ್ತೆ. ಇನ್ನು ಗುರುಗ್ರಹ ಸಪ್ತಮಾಧಿಪತಿಯೂ ಆಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಫಲವನ್ನೇ ನೀಡ್ತಾರೆ. ಆದರೆ ಆ ಸ್ಥಾನದಲ್ಲಿ ಸಪ್ತಮದಲ್ಲಿ ಶನಿಗ್ರಹ ಇರೋದ್ರಿಂದ ಬಹಳ ವಿಳಂಬವನ್ನು ಮಾಡ್ತಾರೆ. ಅಂದರೆ ಶನಿ ಖಗೋಳದ ಪ್ರಕಾರವಾಗಿ ನಿಧಾನ ಫಲ ನೀಡುವ ಗ್ರಹ ಆಗಿರೋದ್ರಿಂದ, ಏಕೆಂದರೆ ಒಂದು ರಾಶಿಯನ್ನು ಸಂಚರಿಸಲು ತುಂಬ ಕಾಲ ತೆಗೆದುಕೊಳ್ತಾರೆ. ಒಂದು ಮುಖ್ಯ ಸೂರ್ಯಗ್ರಹನನ್ನು ಸಂಚರಿಸುವುದಕ್ಕೂ ಕಾಲ ತುಂಬ ತೆಗೆದುಕೊಳ್ತಾರೆ. ಯಾಕಂದರೆ ಡಿಸ್ಟೆನ್ಸ್ ತುಂಬ ಇರೋದ್ರಿಂದ ಶನಿಗ್ರಹಕ್ಕೂ ಸೂರ್ಯಗ್ರಹಕ್ಕೂ ಈ ರೀತಿ ಈ ಗ್ರಹ ನಿಧಾನ ಫಲವನ್ನು ಮಾಡ್ತಾರೆ. ಅಂದರೆ ಯಾವ ರೀತಿ ನೀವೇನೋ ಒಂದು ಆರಂಭ ಮಾಡ್ತೀರಾ, ಏನೋ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀರಾ, ರಿಪೀಟೆಡ್ಲಿ ಡೂಯಿಂಗ್ ಥಿಂಗ್ಸ್ ಅಗೇನ್ ಅಂಡ್ ಅಗೇನ್, ಅಂದರೆ ಯಾವಾಗಲೂ ಮಾಡಿದ್ದು ಮತ್ತೊಮ್ಮೆ ಮಾಡಬೇಕಾಗಿ ಬರಬಹುದು ಅಥವಾ ವಿಳಂಬ ಆಗಬಹುದು, ಈ ರೀತಿ ಆಗುತ್ತೆ. ಇದಕ್ಕೆ ಪ್ರಭಾವ ಶನಿಯ ಪ್ರಭಾವ. ಮತ್ತು ವಿವಾಹವನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನೋಡಿ, ಅದಕ್ಕೂ ಇಲ್ಲಿ ವಿವಾಹಕ್ಕೂ ವಿಳಂಬವನ್ನು ಮಾಡ್ತಾರೆ. ದಶಮದಲ್ಲಿ ಸಂಚರಿಸುವಂತಹ ಗುರುಗ್ರಹ ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ. ದ್ವಿತೀಯ ಸ್ಥಾನವನ್ನು ವೀಕ್ಷಿಸಿದರೂ ಧನಾಭಿವೃದ್ಧಿಗೆ ಆಗ್ಬಹುದು, ಒಳ್ಳೆಯ ಮಾತನಾಡುವುದಕ್ಕೆ, ಕುಟುಂಬ ಜೀವನಕ್ಕೆ ಇಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಮತ್ತು ಚತುರ್ಥಾಧಿಪತಿಯು ಗುರು ಆಗಿರೋದ್ರಿಂದ ಮನೆಯ ವಿಷಯಗಳಿಗೆ, ಮನೆಯ ಒಂದು ನೆಮ್ಮದಿ ವಾತಾವರಣಕ್ಕೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಚತುರ್ಥ ಸ್ಥಾನವನ್ನು ಕೇತು ಗ್ರಹವು ವೀಕ್ಷಿಸ್ತಾರೆ, ಶನಿಗ್ರಹವು ವೀಕ್ಷಿಸ್ತಾರೆ. ಹಾಗಾಗಿ ಏನೋ ಒಂದು ರೀತಿಯ ಕೆಲವು ಸಮಸ್ಯೆಗಳು ಆಗಬಹುದು, ಅಶಾಂತಿ ಮನೆಯಲ್ಲಿ ದೊರೆಯುವಂತೆ ಆಗಬಹುದು. ನಿಮ್ಮ ಒಂದು ಒಳ್ಳೆಯ ಅಟ್ಯಾಚ್ಮೆಂಟ್ ಇರುವಂತಹ ರಿಲೇಷನ್ಶಿಪ್ಪಲ್ಲಿ, ಅಂದರೆ ತಾಯಿಯೊಂದಿಗೆ ಇರುವಂತಹ ಪ್ರೀತಿಯ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸ್ವಲ್ಪ ಅಂತರ ಬರ್ಬೋದು, ಈ ರೀತಿ ಇರುತ್ತೆ. ಆದರೆ ಗುರುಗ್ರಹದ ಸಂಚಾರ ಅಂದರೆ ದಶಮದಿಂದ ಗುರು ವೀಕ್ಷಣೆ ಮಾಡೋದ್ರಿಂದ ಪರವಾಗಿಲ್ಲ, ಹಾಗಾಗಿ ಅದು ಸರಿ ಹೋಗುತ್ತೆ. ಈ ರೀತಿ ಈ ಗ್ರಹ ದಶಮದಲ್ಲಿ ಫಲವನ್ನು ನೀಡ್ತಾರೆ. ಮತ್ತು ದಶಮ ಸ್ಥಾನದಿಂದ ನಿಮ್ಮ ಷಷ್ಠ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ 6ನೇ ಸ್ಥಾನದಲ್ಲಿ ಈಗಾಗಲೇ ರಾಹು ಸಂಚಾರವು ಆಗ್ತಾ ಇರೋದ್ರಿಂದ ಸರ್ವಿಸ್ ಪ್ಲೇಸಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಬಂದರೂ ಅವುಗಳನ್ನು ಫೇಸ್ ಮಾಡಿಕೊಂಡು ಮುಂದೆ ಹೋಗುವಂತೆ ಮತ್ತು
ಅವುಗಳನ್ನು ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡುವಂತೆ ಬಹಳ ವಿಪರೀತವಾದಂಥ ಧೈರ್ಯವನ್ನು ರಾಹುಗ್ರಹ ಮತ್ತು ಗುರುಗ್ರಹವು ಅಲ್ಲಿ ನೀಡ್ತಾರೆ. ಆದರೆ ವಿರೋಧಗಳು ಆಗುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಆ ಸ್ಥಾನಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ಎದುರಾಳಿಗಳು ನೋಡಿ, ಸಪ್ತಮ ಅಂದರೆ ಎದುರಾಳಿ, ಅಲ್ಲಿ ಏನಾದರೂ ಕಾನೂನು ಸಮಸ್ಯೆಗಳು ಬರಬಹುದು. ಶನಿಗ್ರಹ ನಿಮಗೆ ಪಂಚಮಾಧಿಪತಿ ಆಗಿ ಷಷ್ಠ ಸ್ಥಾನಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚರಿಸುವುದರಿಂದ ಸ್ವಲ್ಪ ಏನಾದರೂ ಜನರಿಂದ ವಿರೋಧಗಳು, ಈ ರೀತಿ ಎದುರಾಳಿಯಿಂದ ವಿರೋಧ ಈ ರೀತಿ ಸೂಚಿಸುತ್ತೆ. ಏನಾದರೂ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆಯೂ ಆಗುತ್ತೆ. ಅಂದರೆ ಪ್ರೀತಿ ಪ್ರೇಮದ ವಿಷಯದಲ್ಲಿಯೂ ಆಗ್ಬೋದು, ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆದರೆ ಆ ಸ್ಥಾನಾಧಿಪತಿ ಪಂಚಮ ಸ್ಥಾನಾಧಿಪತಿ ವಿದ್ಯೆಯನ್ನು ಸೂಚಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆಗಳಿಲ್ಲ. ಆದರೆ ಪ್ರೀತಿ ಪ್ರೇಮಕ್ಕೆ ಇಲ್ಲಿ ಶನಿ ಅಶುಭವನ್ನೇ ನೀಡ್ತಾರೆ. ಯಾಕೆ ಅಂದರೆ ಶನಿಗ್ರಹ ಬಹಳ ಭದ್ರತೆಯನ್ನು ಮತ್ತು ಸೆಕ್ಯೂರನ್ನು ಹೆಚ್ಚು ನೋಡುವಂತಹ, ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಗ್ರಹ. ಹಾಗಾಗಿ ಇಲ್ಲಿ ಶಿಸ್ತಿನ ಗ್ರಹವೂ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚು ಯೋಚಿಸ್ತೀರಾ. ಈಗ ಪತಿ ಪತ್ನಿ ಅಂತ ಅಂದುಕೊಂಡಾಗ ಪತಿಪತ್ನಿಯ ಒಳಗಡೆಯೂ ನಿಮ್ಮ ಭದ್ರತೆಗೆ ಯೋಚಿಸ್ತೀರಾ. ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಒಂದು ವೇಳೆ ಕನೆಕ್ಟ್ ಆದರೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಆದರೆ ಶಿಸ್ತುಬದ್ಧವಾದಂತಹ ಏನೋ ಒಂದು ಜೀವನ ಇದ್ದಂತೆ ಇರುತ್ತೆ. ಈ ರೀತಿ ಶನಿ ಪ್ರಭಾವ ಇದೆ. ಆದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಶನಿಯಿಂದಲೂ ವಿಳಂಬ ನಿಧಾನ ಆಗ್ತಾ ಇರುತ್ತೆ. ಈ ಗ್ರಹ ಶನಿ ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ನೋಡುವುದಲ್ಲದೆ ನಿಮ್ಮ ಚತುರ್ಥ ಸ್ಥಾನವನ್ನು ಈ ಗ್ರಹ ವೀಕ್ಷಣೆ ಮಾಡ್ತಾರೆ ಮತ್ತು ನಿಮ್ಮ ಅದೃಷ್ಟ ಭಾಗ್ಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಅದೃಷ್ಟ ಭಾಗ್ಯ ಸ್ಥಾನಕ್ಕೆ ವೀಕ್ಷಿಸೋದ್ರಿಂದ ಅಲ್ಲಿ ಹೆಚ್ಚು ಏನು ಅಶುಭ ಫಲವನ್ನು ನೀಡಲ್ಲ. ಆ ಉನ್ನತಿಗಾಗಿ ಹಾರ್ಡ್ ವರ್ಕ್ ಮಾಡುವಂತೆಯೇ ಒಳ್ಳೆ ಫಲವನ್ನು ನೀಡ್ತಾರೆ. ಯಾಕಂದರೆ ಅದು ಶುಕ್ರನ ಮಿತ್ರನ ರಾಶಿಯಾಗಿರೋದ್ರಿಂದ ಮತ್ತು ಶನಿ ನಿಮಗೆ ನಿಮ್ಮ ಜನ್ಮ ರಾಶಿಗೂ ಮಿತ್ರ ಗ್ರಹ ಆಗಿರೋದ್ರಿಂದ ಒಳ್ಳೆ ಫಲವನ್ನೇ ನೀಡ್ತಾರೆ. ಗುರುಗ್ರಹವು ಲಾಭ ಸ್ಥಾನಕ್ಕೆ ಬರೋದ್ರಿಂದ ಯಾವ ರೀತಿ ಪ್ರಭಾವ ಆಗುತ್ತೆ ನೋಡಿ. ಲಾಭ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸುವಾಗ ಅನೇಕ ರೀತಿಯ ಲಾಭಗಳನ್ನು ಹೊಂದಬೇಕು ಅನ್ನೋದನ್ನು ತಿಳಿಸುತ್ತೆ. ಇದಕ್ಕೆ ಮುಖ್ಯ ಆ ಸ್ಥಾನಾಧಿಪತಿ ಏನು ಅಂದರೆ ಆ ಸ್ಥಾನ ಯಾವುದೋ ಅದರ ಲಾಭವನ್ನು ಹೊಂದುತ್ತಾರೆ ಅನ್ನೋದು ಇಲ್ಲಿ ಅರ್ಥ. ಅಂದರೆ ತಾಯಿಯಿಂದ ಲಾಭ, ಚತುರ್ಥಾಧಿಪತಿ ಆಗಿರೋದಕ್ಕೆ ಇನ್ನು ಭೂಮಿ, ರಿಯಲ್ ಎಸ್ಟೇಟ್ ಮಾಡುವವರು ಇದರಿಂದೆಲ್ಲ ಲಾಭ, ಮನೆಯ ವ್ಯವಹಾರಗಳಿಗೆ ಆಸ್ತಿ ತೆಗೆದುಕೊಳ್ಬೇಕಾ, ಮನೆ ಕಟ್ಟಬೇಕಾ, ಅಥವಾ ಗೃಹ ಆರಂಭ ಮಾಡಬೇಕಾ, ಗೃಹ ಪ್ರವೇಶ ಮಾಡಬೇಕಾ, ಇದೆಲ್ಲ ವಿಷಯಗಳಿಗೂ ಲಾಭದ ಫಲವನ್ನು ಗುರುಗ್ರಹ ನೀಡ್ತಾರೆ. ಸಪ್ತಮಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಪತ್ನಿಯಿಂದ ಲಾಭ ನೋಡಿ. ಪತ್ನಿಯಿಂದ, ತಾಯಿಯಿಂದ ಇಬ್ಬರಿಂದನೂ ಲಾಭ ಆಯಿತು ನಿಮಗೆ. ಪತ್ನಿ ಮತ್ತು ವ್ಯಾಪಾರ ವ್ಯವಹಾರದಿಂದಲೂ ಲಾಭ ಅನ್ನೋದನ್ನು ಇಲ್ಲಿ ಗುರುಗ್ರಹದಿಂದ ತಿಳಿಬೇಕು. ಇದರಿಂದ ಲಾಭದ ಫಲವನ್ನು ನೀಡ್ತಾರೆ. ಆದರೆ ಈ ಎಲ್ಲ ಲಾಭ ಸಿಗಬೇಕು, ಏನು ಪ್ರಯತ್ನ ಪಡ್ತಾ ಇದ್ದೀರಾ? ಮನೆ ಕಟ್ಟಬೇಕಾ, ವಾಹನ ತೆಗೆದುಕೊಳ್ಬೇಕಾ, ಅಥವಾ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ವಿವಾಹ ಸ್ಥಾನಾಧಿಪತಿಯು ಗುರು ಆಗಿದ್ದಾರೆ. ಅಲ್ಲಿ ವಿವಾಹ ಆಗಬೇಕು ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ವಿವಾಹ ಯೋಗವನ್ನು ನೀಡುವ ದಶಾ ಭುಕ್ತಿ ಕಾಲವೇ ನಡೀತಾ ಇದ್ರೆ ಶೀಘ್ರ ವಿವಾಹ ಯೋಗ ಇಲ್ಲಿ ನಿರ್ಮಾಣ ಆಗುತ್ತೆ. ಗುರುಬಲ ಇದ್ದರೂ ಗೋಚಾರದಲ್ಲಿ ವಿವಾಹ ಆಗ್ತಾ ಇಲ್ಲ ಅಂದರೆ ನಿಮಗೆ ವಿವಾಹ ಕಾಲ ಬಂದಿಲ್ಲ ಅನ್ನೋದೇ ಇಲ್ಲಿ ಅರ್ಥ. ಮತ್ತು ವಿವಾಹವನ್ನು ನೀಡುವ ಗ್ರಹ ಭುಕ್ತಿ ಕಾಲ ನಡೀತಾ ಇಲ್ಲ ಅನ್ನೋದೇ ಇಲ್ಲಿ ಅರ್ಥ. ಕೆಲವರು ಕೇಳ್ತಾರೆ, ಗುರುಬಲ ಇದೆ ಅಂತ ಹೇಳ್ತೀರಾ, ಯಾಕೆ ನಮಗಿಷ್ಟು ಅಶುಭ ಆಗ್ತಾ ಇದೆ ಅಂತ. ನೋಡಿ, ಗುರುಬಲ ಇದ್ದರೂ ಎಷ್ಟೋ ಸಂದರ್ಭದಲ್ಲಿ ಮನುಷ್ಯರಿಗೆ ಆಕ್ಸಿಡೆಂಟ್ ಆಗಿರೋದನ್ನು ನೋಡ್ಬೋದು. ಹಾಗೆ ಕೆಲವು ಡೆತ್ ಆಗಿರೋದನ್ನು ನೋಡಬಹುದು. ಮತ್ತು ಬಹಳ ಸಂಕಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಯನ್ನು ನಾವು ಜನರು ಬಂದಾಗ ತಿಳಿದಿದ್ದೇವೆ. ಅಂದರೆ ಇದರ ಒಂದು ಅನುಭವ ನಮಗೆ ಆಗಿದ್ದರೂ ನಿಮಗೆ ಆಗೋದು ಕಷ್ಟ. ಏಕೆಂದರೆ
ಇಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷಿಗಳು ಗುರುಬಲವನ್ನೇ ಈ ಗೋಚಾರವನ್ನೇ ಹೆಚ್ಚು ಅಂದರೆ ಅಂದರೆ ಹೆಚ್ಚಿನ ಫಲಗಳನ್ನು ಮೇಲೆ ಅದನ್ನು ಎತ್ತಿ ಅದನ್ನು ಹೇಳ್ತಾ ಇರ್ತಾರೆ. ಹಿಂಗೆ ಒಳ್ಳೇದಾಗುತ್ತೆ, ಹಾಗೆ ಒಳ್ಳೇದಾಗುತ್ತೆ. ದಶಾಭುಕ್ತಿಗಳನ್ನು ಅವರು ಅದನ್ನು ಹೆಚ್ಚು ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಇದರ ಒಂದು ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಗುರುಬಲ ಇದ್ದರೂ ಶನಿ ಬಲವಿದ್ದರೂ ಆಕ್ಸಿಡೆಂಟ್ ಆದವರನ್ನ ನೋಡ್ಬೋದು. ಏನಾಗುತ್ತೆ, ಈ ಗುರುಬಲ ಇದ್ದು ನಿಮಗಿಂತ ಯೋಗ ಬರ್ತಾ ಇಲ್ಲ ಅಂದರೆ ಅಂಥದ್ದು ನಿಮ್ಮಲ್ಲಿ ಅದನ್ನು ಮಾಡಬೇಕು ಅಥವಾ ಅದಾಗಬೇಕು ಅನ್ನುವ ಯೋಗ ಇಲ್ಲ ಅನ್ನುವುದೇ ಅರ್ಥ ಆಗುತ್ತೆ. ಈ ರೀತಿ ಗುರುಗ್ರಹ ಲಾಭಸ್ಥಾನದಲ್ಲಿ ಇರುವಾಗ ಇಂಥ ಲಾಭದ ಫಲವನ್ನು ನೀಡ್ತಾರೆ. ಅದು ನಿಮ್ಮ ಜನ್ಮ ಜಾತಕದ ಅನುಗುಣವಾಗಿಯೇ ಆಗಿರುತ್ತೆ. ಗುರುಗ್ರಹ ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ತೃತೀಯ ಸ್ಥಾನದಲ್ಲಿ ಅಂದರೆ ಬಿಸ್ನೆಸ್ ಡೀಲ್ಸ್ ಆಗ್ಬೋದು, ಅಗ್ರಿಮೆಂಟ್ಸ್ ಆಗ್ಬೋದು, ಒಪ್ಪಂದಗಳಾಗ್ಬೋದು, ಇವುಗಳನ್ನು ನೋಡೋದ್ರಿಂದ ಈ ಎಲ್ಲ ವಿಷಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಇತರರ ಸಹಾಯ, ನಿಮಗೆ ಹತ್ತಿರದವರ ಸಹಾಯ, ಸಿಬ್ಲಿಂಗ್ಸ್ ಅವರೊಂದಿಗೆ ನಿಮ್ಮ ಕನೆಕ್ಷನ್, ಇದಕ್ಕೆಲ್ಲ ಒಳ್ಳೆ ಫಲವನ್ನು ಗುರುಗ್ರಹ ನೀಡ್ತಾರೆ. ಮತ್ತು ನಿಮ್ಮ ಪಂಚಮ ಸ್ಥಾನವನ್ನು ಲಾಭಸ್ಥಾನದಿಂದ ವೀಕ್ಷಿಸ್ತಾರೆ. ವಿದ್ಯಾರ್ಥಿಗಳಿಗೆ ಹೆಚ್ಚೇನು ಅಶುಭವನ್ನು ನೀಡಲ್ಲ, ಏಕೆಂದರೆ ಆ ಸ್ಥಾನ ನೀಚ ಸ್ಥಾನ ಆಗಿದ್ರೂ ಹೆಚ್ಚು ವಿದ್ಯಾ ಕಲಿಕೆಗೆ ಅಶುಭವನ್ನು ನೀಡಲ್ಲ. ಮತ್ತು ನಿಮ್ಮ ಸಪ್ತಮವನ್ನು ವೀಕ್ಷಿಸ್ತಾರೆ. ಸಪ್ತಮದಲ್ಲಿ ಶನಿ ಈಗಾಗಲೇ ಸಂಚರಿಸ್ತಾ ಇರೋದ್ರಿಂದ ಏನೇನೆಲ್ಲ ವಿಳಂಬ ಆಗುತ್ತೆ ಆ ವಿಳಂಬವು ಇಲ್ಲಿ ಶೀಘ್ರವಾಗಿ ಆಗುವಂತೆ ಗುರುವಿನ ದೃಷ್ಟಿ, ಗುರುವೇ ಆ ಸ್ಥಾನಕ್ಕೆ ರಾಶ್ಯಾಧಿಪತಿ ಆಗಿರೋದ್ರಿಂದ ಇಲ್ಲಿ ಕೆಲಸ ಕಾರ್ಯಗಳು, ನಿಮ್ಮ ಡೀಲ್ಸ್ ಏನಿರುತ್ತೆ ಇವುಗಳೆಲ್ಲ ಸರಿಯಾಗಿ ಆಗುವಂತೆ ಗುರುವಿನ ಪ್ರಭಾವ ಇದೆ. 3ನೇ ಸ್ಥಾನ, 5ನೇ ಸ್ಥಾನ, 7ನೇ ಸ್ಥಾನಕ್ಕೆ ಗುರುವಿನ ವೀಕ್ಷಣೆ ಇರೋದ್ರಿಂದ ಲಾಭ ಸ್ಥಾನದಿಂದ. ಇನ್ನು ಶನಿಗ್ರಹ ನಿಮ್ಮ ಅದೃಷ್ಟ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ಶುಕ್ರನ ರಾಶಿ ಆಗಿರೋದ್ರಿಂದ 9ನೇ ಸ್ಥಾನಕ್ಕೆ ಶನಿ ಒಳ್ಳೆಯದೇ ಕೊಡ್ತಾರೆ. ಭಾಗ್ಯ, ಅದೃಷ್ಟ, ಅಭಿವೃದ್ಧಿಗಳನ್ನೇ ನೀಡ್ತಾರೆ. ಮತ್ತು ಚತುರ್ಥ ಸ್ಥಾನದಲ್ಲಿ ಸ್ವಲ್ಪ ಏನಾದರೂ ಮನೆಯ ವಾತಾವರಣದಲ್ಲಿ ಸ್ಟ್ರಗಲ್ ಮಾಡುವಂತೆ ಇರುತ್ತೆ. ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸೋದ್ರಿಂದ ಸ್ವಲ್ಪ ವಿಳಂಬ. ಇಲ್ಲಿ ಶನಿ ಯಾಕೆ ವಿಳಂಬ ಮಾಡ್ತಾರೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ವೈಜ್ಞಾನಿಕವಾದಂತಹ ಕಾರಣಗಳಿದೆ. ವಿಳಂಬ ಆದರೂ ಇಲ್ಲಿ ಫಲವನ್ನು ನೀಡ್ತಾರೆ. 12ನೇ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇದೆ. ಆ ಸ್ಥಾನವು ಮೋಕ್ಷ ಸ್ಥಾನ ಆಗಿರೋದ್ರಿಂದ, ಮೋಕ್ಷಕಾರಕ ಗ್ರಹವು ಕೇತು ಗ್ರಹ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿ ಪ್ರಭಾವ ಆಗುತ್ತೆ ಅಂದರೆ ಆತ್ಮಾವಲೋಕನ ಆಗುತ್ತೆ. ಅಂದರೆ ಯಾವುದೇ ಒಂದು ಸೋಲ್ಗೆ ಪಾಸ್ಟ್ ಲೈಫ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಆ ಒಂದು ಆತ್ಮ ಹಿಂದಿನ ಜನ್ಮಗಳಲ್ಲಿ ಯಾವ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅವುಗಳ ಒಂದು ಆಕ್ಟಿವ್, ಅಂದರೆ ಅವುಗಳ ಒಂದು ಪ್ರಭಾವದಿಂದ ಈ ಲೈಫಲ್ಲಿ ಈ ಕಾಲದಲ್ಲಿ ಆತ್ಮಾವಲೋಕನ ಆಗುತ್ತೆ. ಆಗಾಗ ಭಾವನೆಗಳಿಂದ ಶೂನ್ಯ ಆಗ್ತೀರಾ. ಇದರ ಒಂದು ಪ್ರಭಾವ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಆಧ್ಯಾತ್ಮಿಕವಾದಂತಹ ಪ್ರಗತಿ ಮತ್ತು ಅರ್ಥಪೂರ್ಣವಾದಂತಹ ಬುದ್ಧಿವಂತಿಕೆ ಮತ್ತು ಇಲ್ಲಿ ಮೋಕ್ಷಕ್ಕೆ ಮಾರ್ಗವೂ ಆಗುತ್ತೆ. ಈ ಗ್ರಹ ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಏನೋ ಮನೆಯಲ್ಲಿ ಬೇಸರದ ಒಂದು ವಿಷಯಗಳು ನಡೆಯುವಂತೆಯೂ ಇರುತ್ತೆ. ರಿಲೇಶನ್ಶಿಪ್ಪಲ್ಲಿ ಮುಖ್ಯವಾಗಿ ಏನೇ ಇದ್ದರೂ ಏಕಾಂಗಿತನದಿಂದ ಇರುವಂತೆ ಈ ಗ್ರಹದ ಪ್ರಭಾವ ಇರುತ್ತೆ. ಇನ್ನು ಈ ಗ್ರಹ 6ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಲ್ಲಿಗೆ ರಾಹು ಸಂಚಾರ ಅಲ್ಲಿ ಆಗ್ತಾ ಇರೋದ್ರಿಂದ ಒಳ್ಳೆ ಫಲವನ್ನು ನೀಡ್ತಾರೆ. ಇನ್ನು ಈ ಗ್ರಹ ನಿಮ್ಮ ಅಷ್ಟಮ ಸ್ಥಾನವನ್ನು ವೀಕ್ಷಿಸ್ತಾರೆ. ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಅಶಾಂತಿ ಇರುತ್ತೆ. ಸಡನ್ ಆಗಿ ಏನಾದರೂ ಚೇಂಜಸ್ ಆಗಬಹುದು. ಏಕೆಂದರೆ ನಿಮ್ಮ ದಶಮ ಕರ್ಮಸ್ಥಾನವನ್ನು ರಾಹು ಗ್ರಹವು ವೀಕ್ಷಿಸೋದ್ರಿಂದ ಏನಾದರೂ ಚೇಂಜಸ್, ಬದಲಾವಣೆಗಳು ಆಗುವಂತಹ ಸಡನ್ ಆಗುವಂತಹ ವಿಷಯಗಳು ಆಗುವ ಸಾಧ್ಯತೆ ಹೆಚ್ಚು ಇರುತ್ತೆ. ಇನ್ನು ರಾಹು ಗ್ರಹ
ನಿಮ್ಮ 12ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಇಲ್ಲಿ ಕೇತು ಸಂಚಾರವು ಅಧಿಕವಾದ ಖರ್ಚು, ಸಡನ್ ಖರ್ಚುಗಳನ್ನು ಸೂಚಿಸುತ್ತೆ ಮತ್ತು ಹೊರಗಿನ ಸ್ಥಳಗಳಲ್ಲಿ ಆಗಬಹುದಾದಂತಹ ಸಮಸ್ಯೆಗಳು, ಇದರ ಬಗ್ಗೆ ನಿಮಗೆ ಸರಿಯಾದಂತಹ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ನಿಮ್ಮ 2ನೇ ಸ್ಥಾನವನ್ನು ರಾಹುಗ್ರಹ ವೀಕ್ಷಿಸ್ತಾರೆ. ಅಂದರೆ ಹಣ ಬರುವಿಕೆಯಲ್ಲಿಯೂ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನೇ ಇಲ್ಲಿ ಈ ಗ್ರಹ ನೀಡ್ತಾರೆ. 2ನೇ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಖರ್ಚನ್ನ ಸರಿಯಾಗಿ ನಿಭಾಯಿಸಿ ಮತ್ತು ಬರುವಂತಹ ಹಣಕ್ಕೆ ಹಾರ್ಡ್ ವರ್ಕ್ ಮಾಡಿ ಗ್ರಹಗಳ ಗೋಚಾರ ಫಲಗಳು ಯಾವ ಪ್ರಭಾವವನ್ನೇ ಮಾಡುವುದಿದ್ದರೂ ಸರಿಯಾದಂತಹ ಗುರಿ ಆಲೋಚನೆಗಳನ್ನು ರಚಿಸಿ ನೀವು ಮತ್ತು ನಿಮ್ಮ ದಶಾಭುಕ್ತಿ ಗ್ರಹಗಳ ಫಲಗಳನ್ನು ತಿಳಿದುಕೊಳ್ಳಿ. ಅವುಗಳ ಅಭಿಮಾನ ದೇವತೆ, ನಿಮಗೆ ಗುರುಭುಕ್ತಿ ನಡೀತಾ ಇದ್ರೆ ಅದರ ಅಭಿಮಾನ ದೇವತೆಯನ್ನು ನೀವು ಆರಾಧಿಸಬೇಕಾಗತ್ತೆ. ಪರಿಹಾರ ಮಾರ್ಗದಲ್ಲಿ ಶುಕ್ರ ಭುಕ್ತಿ ನಡೀತಾ ಇದ್ರೆ ಶುಕ್ರನ ಅಭಿಮಾನ ದೇವತೆಯನ್ನು ನೀವು ಪೂಜಿಸಬೇಕಾಗತ್ತೆ. ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಮಾನವರು ಹಣದ ಹಿಂದೆ ಹೋಗ್ತಾ ಇರೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನೋಡಿ, ಹಣ ಮತ್ತು ನಿಮಗೆ ಸ್ಟೇಟಸ್ ಆಗಬಹುದು, ಆಸ್ತಿ, ಇವೆಲ್ಲವೂ ಇದ್ದು ಏನು ಪ್ರಯೋಜನ? ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದರೆ, ಮೆಂಟಲ್ ಪೀಸ್ ಇಲ್ಲ ಅಂದರೆ, ಹಾಗಾಗಿ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನೋದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಈಗಿನ ಕಾಲದಲ್ಲಿ ನಿಜ ಹಣವನ್ನು ಮುಂದು ಮಾಡಿದರೆ ನಾನಾ ಮಾರ್ಗಗಳು ತೆಗೆದುಕೊಳ್ಳುತ್ತವೆ. ಆದರೆ ಎಲ್ಲವೂ ಬೇಕೇ ಬೇಕು ಅನ್ನುವುದಿಲ್ಲ. ಮನುಷ್ಯನ ನೆಮ್ಮದಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಪಡೆದುಕೊಂಡು ಬಹಳ ನೆಮ್ಮದಿಯಾಗಿ ಇರಬಹುದು. ಗ್ರಹದ ಒಂದು ಫಲಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ಗುರುಗಳನ್ನು ಆರಾಧನೆ ಮಾಡುವುದು, ಗುರು ಲಾಭದಲ್ಲಿ ಸಂಚರಿಸುವುದರಿಂದ ಗುರು ದೇವತೆಗಳನ್ನು ಆರಾಧಿಸುವುದು, ಅಂದರೆ ಗುರು ರಾಘವೇಂದ್ರರನ್ನ ನೀವು ಆರಾಧಿಸೋದ್ರಿಂದ, ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬಹಳ ಒಳ್ಳೆ ಫಲವನ್ನು ಪಡಿತೀರಾ. ಏಕೆಂದರೆ ಗುರುಗಳು ರಾಘವೇಂದ್ರರು ಶ್ರೀ ಮಹಾವಿಷ್ಣುವನ್ನ ಪೂಜಿಸಿದ್ದು ಮತ್ತು ನಿಮ್ಮ ಜನ್ಮರಾಶಿಗೆ ಅಭಿಮಾನ ದೇವತೆ ಮಹಾವಿಷ್ಣುವೇ ಆಗಿರೋದ್ರಿಂದ ಇದು ಬಹಳ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ನಿಮಗೆ ಯೋಗ ಅದೃಷ್ಟದ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಗುರು ರಾಘವೇಂದ್ರರ ಪ್ರಭಾವ ನಿಮಗಾಗುತ್ತೆ. ಹಾಗಾಗಿ ಈ ಒಂದು ಪರಿಹಾರವು ಬಹಳ ಮುಖ್ಯವಾಗಿರುತ್ತೆ. ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ಅಂದರೆ ಭುಕ್ತಿ ಗ್ರಹದ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಅದರಿಂದಲೂ ನಾನಾ ಸಮಸ್ಯೆಗಳಿದ್ರೆ ಅವಾಯ್ಡ್ ಮಾಡ್ಬೋದು ಅಥವಾ ಒಳ್ಳೆ ಫಲಗಳನ್ನು ಶೀಘ್ರವಾಗಿ ಹೆಚ್ಚಿಸಿಕೊಳ್ಬೋದು ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಕನ್ಯಾ ರಾಶಿಯವರಿಗೆ 2026ನೇ ವರ್ಷವು ಯೋಗ ಭಾಗ್ಯಗಳನ್ನು ತಂದುಕೊಡುವಂತಹ ವರ್ಷ ಆಗಿರಲಿ ಅನ್ನುವುದನ್ನು ನಾನು ಪ್ರಕೃತಿಯಲ್ಲಿ, ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.